ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 21ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತಿಕ್ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆ 19 ನಿಮಿಷದವರೆಗೆ ಇರಲಿದೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 5 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಮಧ್ಯಾಹ್ನ 12 ಗಂಟೆಯವರೆಗೆ ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 36 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 43 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 50 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 3 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 35 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 17 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 19 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 50 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ಧರ್ಮಕ್ಕೆ ಕಾರಕ, ಭಾಗ್ಯಕ್ಕೆ ಕಾರಕ. ಹಾಗೆ ನಮ್ಮ ಪಾಂಡಿತ್ಯಕ್ಕಾಗಲಿ, ಹಾಗೆ ನಮ್ಮ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಹಾಗೆ ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಈ ಗುರು ಕಾರಕನಾಗಿರುವಂಥವನು. ಹಾಗಾಗಿ ನಾವು ಮಾಡುವಂಥ ಸಂಪತ್ತಾಗಲಿ, ಗಳಿಸುವಂಥ ಶ್ರೀಮಂತಿಕೆ ಆಗಲಿ ಅದಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಒಟ್ಟಾರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಗುರುವಿನ ಒಂದು ಮಾರ್ಗದರ್ಶನ ಬೇಕು, ಗುರುವಿನ ಶ್ರೀರಕ್ಷೆ ಬೇಕು, ಗುರುವಿನ ಬಲ ಬೇಕೇ ಬೇಕು. ಹಾಗಾಗಿ
ಈ ದಿನದ ಕೆಲಸ ಕಾರ್ಯಗಳು ತುಂಬ ವಿಶೇಷವಾಗಿ ನಡೆಯುತ್ತೆ. ಬಹಳ ಅದ್ಭುತವಾದಂಥ ಫಲಿತಾಂಶವನ್ನು ತಂದುಕೊಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 15 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 54 ನಿಮಿಷದಿಂದ ರಾತ್ರಿ 8 ಗಂಟೆ 57 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 18 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ. ಹಾಗೆ ರಾತ್ರಿ 6 ಗಂಟೆ 52 ನಿಮಿಷದಿಂದ ರಾತ್ರಿ 7 ಗಂಟೆ 54 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಬುಧ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವ್ಯಾಪಾರ ವ್ಯವಹಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ತುಂಬ ಎಚ್ಚರಿಕೆಯಿಂದ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಇರಬೇಕು. ನಿಮ್ಮ ಯಾವುದೇ ವ್ಯಾಪಾರಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನು ಈ ಬುಧ ಹೋರಾದಲ್ಲಿ ತೆಗೆದುಕೊಳ್ಳುವಂಥದ್ದಾಗಲಿ, ಅಥವಾ ಬಂಡವಾಳ ಹೂಡಿ ವ್ಯಾಪಾರದ ವಿಸ್ತರಣೆ ಮಾಡುವಂಥದ್ದಾಗಲಿ, ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರಗಳಾಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ಇದನ್ನೆಲ್ಲ ಆದಷ್ಟು ಈ ಬುಧ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ನಿಮಗೆ ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 6 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಅದೇ ರೀತಿ ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಕೆಲಸಗಳೇನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಥವಾ ಈ ದಿನ ನೀವು ಆಸ್ತಿಯನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ಪ್ರಕ್ರಿಯೆ, ಇದೆಲ್ಲವೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು. ಅದ್ಭುತವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ, ತುಂಬ ಅನುಕೂಲತೆ ಇದೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 2 ಗಂಟೆ 57 ನಿಮಿಷದಿಂದ ಅಪರಾಹ್ನ 3 ಗಂಟೆ 54 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ತುಂಬ ಚೆನ್ನಾಗಿದೆ, ಇದು ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ನೀವು ಶುಕ್ರ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ಪಡ್ಕೊಳ್ಬೋದು ಇದರಿಂದ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಉತ್ತಮವಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಹಾದಿಯಲ್ಲಿ ನಡೆಯುತ್ತೆ, ಒಳ್ಳೆಯ ಲಾಭ ಇದೆ ಈ ದಿನ. ಹಾಗಾಗಿನೇ ಈ ದಿನದಲ್ಲಿ ಶುಕ್ರ ಹೋರಾದಲ್ಲಿ ನಿಮ್ಮ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನಾಗಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನಾಗಲಿ ಮುಂದುವರಿಸ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 54 ನಿಮಿಷದಿಂದ ಅಪರಾಹ್ನ 4 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಈ ಹೊರಾದ ಸಮಯವನ್ನು ತಿಳ್ಕೊಂಡು ಅದನ್ನು ಅನುಸರಣೆ ಮಾಡೋದರಿಂದ ಅಂತೂ ನಿಮಗೆ ಖಂಡಿತ ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆ ಸಮಯದಲ್ಲೇ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು 100ಕ್ಕೆ 100ರಷ್ಟು
ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಈ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಗುರುವಾರ ಇದೆ, ಜೊತೆಗೆ ಪುಷ್ಯ ನಕ್ಷತ್ರ ಇದೆ. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಾರದ ದಿನ ಪುಷ್ಯ ನಕ್ಷತ್ರ ಇದ್ದರೆ ಅದನ್ನು ಗುರುಪುಷ್ಯ ಯೋಗ ಅಂತ ಹೇಳಿ ಕರೀತಾರೆ. ಇದು ಅತ್ಯಂತ ಮಂಗಳಕರವಾಗಿರುವಂಥ ಯೋಗ. ಇದು ತುಂಬ ಅದೃಷ್ಟವನ್ನು ತರುವಂಥ ಯೋಗ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿನೇ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ತುಂಬ ಯಶಸ್ವಿಯಾಗುತ್ತೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ತುಂಬ ಲಾಭ ಇದೆ, ಧನ ಸಂಪಾದನೆ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಗುರುಗ್ರಹ ಸಂಪತ್ತಿಗೆ, ಸಮೃದ್ಧಿಗೆ, ಐಶ್ವರ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರೊಂದಿಗೆ ಈ ಪುಷ್ಯ ನಕ್ಷತ್ರ ಏನಾದರೂ ಸೇರಿಕೊಂಡು ಸಂಯೋಗ ಆಗಿಬಿಟ್ರಂತೂ ಇದು ಉತ್ತಮ ಅವಕಾಶಗಳನ್ನು ತರುತ್ತೆ. ಹಾಗಾಗಿ ಈ ವರ್ಷದ ಕೊನೆಯಲ್ಲಿ ಬರುವಂಥ ಈ ಗುರುಪುಷ್ಯ ಯೋಗ ಏನಿದೆ ಅದು ತುಂಬ ಅದೃಷ್ಟವನ್ನು ತರುವಂಥ ಒಂದು ಯೋಗ. ಜೊತೆಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇದೆ, ಅಮೃತ ಸಿದ್ಧಿಯೋಗ ಕೂಡ ಇರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 6:25 ಈ ದಿನ ಅಪರಾಹ್ನ 3:35 ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗೆ ಅಮೃತ ಸಿದ್ಧಿಯೋಗ ಇರುವಂಥದ್ದು ಕೂಡ. ಇನ್ನು ಈ ಗುರುಪುಷ್ಯ ಯೋಗ ಇರುವಂತಹ ದಿನ ಈ ಎರಡು ವಿಶೇಷ ಯೋಗಗಳು ಕೂಡ ಸೇರ್ಪಡೆಯಾಗಿರುವಂಥದ್ದು. ಹಾಗಾಗಿ ಈ ದಿನ ತುಂಬ ಮಂಗಳಕರವಾದಂತಹ ದಿನ, ಶುಭ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಅದಕ್ಕಾಗಿ ಈ ದಿನ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದ್ರೆ ಅದು ದುಪ್ಪಟ್ಟಾಗತ್ತೆ ಅನ್ನುವಂಥ ಒಂದು ಅರ್ಥ ಇದೆ. ಹಾಗಾಗಿನೇ ಈ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ನಿಮ್ಮ ಜಾತಕದಲ್ಲಿ ಗುರುವನ್ನು ಬಲಪಡಿಸತ್ತೆ ಅಂತ ಹೇಳ್ತಾರೆ. ಏಕೆಂದರೆ ಈ ಚಿನ್ನದ ಬಣ್ಣ ಅಂದರೆ ಬಂಗಾರದ ಬಣ್ಣ ಹಳದಿ, ಗುರುವಿಗೆ ಬೇಕಾಗಿರುವಂಥ ವರ್ಣ ಕೂಡ ಹಳದಿನೇ. ಹಾಗಾಗಿನೇ ಈ ಹಳದಿಯ ಲೋಹ ಏನಿದೆ ಅದು ನಿಮ್ಮ ಜಾತಕದಲ್ಲಿ ಗುರುವನ್ನು ಬಲಪಡಿಸುತ್ತೆ. ಹಾಗಾಗಿ ಈ ಗುರುಪುಷ್ಯ ಯೋಗದ ದಿನ ನೀವು ವಿಶೇಷವಾದಂಥ ಕೆಲಸಗಳನ್ನು ಮಾಡೋದ್ರಿಂದ ವಿಶೇಷ ಫಲಗಳೇ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಸ್ಥಿರಾಸ್ತಿಯ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ಬಹಳ ಉತ್ತಮ ಪ್ರತಿಫಲವನ್ನು ತಂದುಕೊಡುತ್ತೆ. ಜೊತೆಗೆ ಈ ಗುರುಪುಷ್ಯ ಯೋಗ 5 ರಾಶಿಯವರಿಗಂತೂ ತುಂಬ ಅದೃಷ್ಟಕರವಾಗಿರುವಂಥದ್ದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ಸಾಕಷ್ಟು ಹಣವನ್ನು ಗಳಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿನೇ ಈ ಗುರುಪುಷ್ಯ ಯೋಗ ತುಂಬ ಅಪರೂಪಕ್ಕೆ ಬರುವಂತಹ ಯೋಗ. ಏಕೆಂದರೆ ಈ ಪುಷ್ಯ ನಕ್ಷತ್ರ 27 ನಕ್ಷತ್ರಗಳ ಪೈಕಿ ತುಂಬ ಮಹತ್ವದ್ದು. ಅದು ಅಪರೂಪಕ್ಕೆ ಬರುವಂಥದ್ದು. ಅದರ ಜೊತೆಗೆ ಗುರುವಾರ ಕೂಡ ಬರಬೇಕು, ಅದು ಸೇರ್ಪಡೆಯಾಗುವಂಥದ್ದು ಬಹಳ ವಿಶೇಷ. ಹಾಗಾಗಿ ಈ ವರ್ಷದಲ್ಲಿ ಕೊನೆಯ ಗುರುಪುಷ್ಯ ಯೋಗ ಬಂದಿರುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಮಕರ ರಾಶಿಯವರಿಗೆ ಈ ಯೋಗ ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ನೀವು ಬಯಸಿದಂಥ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಬಹಳ ದಿನಗಳಿಂದ ನೀವು ಅಂದುಕೊಂಡಿರುವಂಥ ಒಂದು ಕೆಲಸ, ಅರ್ಧಂಬರ್ಧ ಆಗಿರುವಂಥ ಕೆಲಸ, ಅಥವಾ ನೀವು ಒಂದು ಸಂಕಲ್ಪ ಮಾಡಿಕೊಂಡಿದ್ದೀರಿ ಈ ಕೆಲಸ ಆಗಬೇಕು ಅಂತ ಹೇಳಿ, ಬಹಳ ದಿನಗಳಿಂದ ಅದು ಮುಂದಕ್ಕೆ ಹೋಗ್ತಾ ಇದೆ. ಆದರೆ ಈ ದಿನದಲ್ಲಿ ಅದಕ್ಕೆ ಒಂದು ಮರುಚಾಲನೆಯನ್ನು ಕೊಡಿ. ಮತ್ತೊಮ್ಮೆ ಸಂಕಲ್ಪ ಮಾಡಿಕೊಂಡು ಈ ದಿನ ಆರಂಭ ಮಾಡಿ, ಅತ್ಯುತ್ತಮ ಫಲ ಸಿಕ್ಕತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ವ್ಯವಹಾರಗಳಿದ್ರೂ ಕೂಡ ಅದು ಸರಾಗವಾಗಿ ನಡೆಯುತ್ತೆ. ಹಾಗಾಗಿ ನೀವು ಮುಂದೆ ಇಂತಹ ವ್ಯವಹಾರಗಳಿಂದ ದೊಡ್ಡ ಮಟ್ಟದಲ್ಲಿ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ನಿಮ್ಮ ಆದಾಯದಲ್ಲಿ ಹೊಸ ಸಾಧ್ಯತೆಗಳು ಬರುವಂಥದ್ದು ಇದೆ. ಹಾಗಾಗಿ ಒಂದು ಬಡ್ತಿ ಇರ್ಬೋದು, ವ್ಯಾಪಾರದಲ್ಲಿ ಉನ್ನತೀಕರಣ ಇರ್ಬೋದು, ವ್ಯಾಪಾರದ ವಿಸ್ತರಣೆ ಇರ್ಬೋದು, ಇದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದಿದೆ. ಹಾಗಾಗಿನೇ ನಿಮ್ಮ ವ್ಯವಹಾರಗಳಲ್ಲಿ ಬಹುಪಾಲು ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಅದರಲ್ಲೂ ಈ ವರ್ಷದ ಕೊನೆಯಲ್ಲಿ ಮಾಡುವಂಥ ವ್ಯವಹಾರಗಳೇನಿದೆ ಅದು ಈ ದೀಪ ಉರಿಯುವಾಗ ಹೆಚ್ಚು ಪ್ರಖರವಾಗಿ ಉರಿದು ಆರಿ ಹೋಗುತ್ತಲ್ಲ, ಆ ರೀತಿಯಲ್ಲಿ ಈ ವರ್ಷದ ಅಂತ್ಯದಲ್ಲಿ ಅತ್ಯುತ್ತಮವಾದ ಫಲಗಳನ್ನು ನೀವು ಪಡ್ಕೊಳ್ಳಿಕ್ಕೆ ವಿಶೇಷವಾದಂಥ ಅವಕಾಶಗಳಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥದ್ದು, ನಿಮ್ಮ ಮುಂದಿನ ಓದಿಗೆ, ಉನ್ನತ ವ್ಯಾಸಂಗಕ್ಕೆ ಅಥವಾ ವಿದೇಶಕ್ಕೆ ಹೋಗಬೇಕು, ಅಲ್ಲಿ ವ್ಯಾಸಂಗ ಮಾಡಬೇಕು, ಅಲ್ಲಿ ಶಿಕ್ಷಣ ಪಡ್ಕೊಳ್ಬೇಕು, ಅಲ್ಲಿ ಉದ್ಯೋಗ ಪಡ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ದು ಯಾರು ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರು ಈ ಗುರುಪುಷ್ಯ ಯೋಗದ ದಿನ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ನಿಮ್ಮ ಗುರುವನ್ನು ಆರಾಧನೆ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಯಶಸ್ಸು ಸಿಕ್ಕತ್ತೆ, ಒಳ್ಳೆಯ ಫಲ ಇದೆ. ಇನ್ನು ಮಕರ ರಾಶಿಯವರಿಗೆ ಗುರು 5ನೇ ಸ್ಥಾನದಲ್ಲಿರೋದ್ರಿಂದ, ಪಂಚಮ ಸ್ಥಾನದಲ್ಲಿರೋದ್ರಿಂದ ಅದು ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿ ನಿಮ್ಮ ಮಕ್ಕಳಿಂದನೂ ಕೂಡ ನಿಮಗೆ ಶ್ರೇಯಸ್ಸು ಉಂಟಾಗತ್ತೆ.
ಹಾಗೆ ಮಕ್ಕಳಿಗಾಗಿ ನೀವು ಮಾಡುವಂಥ ವಿಶೇಷ ಕೆಲಸಗಳು, ಅವರಿಗಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಮುಂದೆ ಭವಿಷ್ಯದಲ್ಲಿ ಅವರಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿನೇ ತುಂಬ ಬ್ರೈಟ್ ಫ್ಯೂಚರ್ ಇರುವಂಥದ್ದು ನಿಮ್ಮ ಮಕ್ಕಳಿಗೆ ಈ ಗುರುಪುಷ್ಯ ಯೋಗದ ಸಂದರ್ಭದಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ವರ್ಷದ ಕೊನೆಯ ಈ ಗುರುಪುಷ್ಯ ಯೋಗ ಅನಿರೀಕ್ಷಿತ ಲಾಭವನ್ನು ತಂದುಕೊಡುತ್ತೆ. ಅದರಲ್ಲೂ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ನಿಮ್ಮ ಸ್ನೇಹಿತರೊಂದಿಗಿನ ಸಂಬಂಧಗಳು ಈ ಸಂದರ್ಭದಲ್ಲಿ ಬಲಗೊಳ್ಳುವಂಥದ್ದು. ಅಂದರೆ ಮನಸ್ತಾಪಗಳಾಗಿ ಯಾವುದೋ ಹಣದ ವಿಚಾರಕ್ಕೆ, ಇನ್ನು ಬೇರೆ ಯಾವುದೇ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಿದ್ದು ಮಾತುಕತೆ ನಡೆದೇ ಇರುವಂಥ ಸಂದರ್ಭಗಳಲ್ಲಿದ್ದರೂ ಕೂಡ ಅಂಥ ಗೆಳೆತನಕ್ಕೆ ಮತ್ತೊಮ್ಮೆ ಮರುಚಾಲನೆ ಸಿಕ್ಕುವಂಥ ಸಾಧ್ಯತೆಗಳಿದೆ. ಹಾಗೆ ಕುಟುಂಬದಲ್ಲಿ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ತುಂಬ ಸಕಾರಾತ್ಮಕವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ಗುರುಪುಷ್ಯ ಯೋಗದ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುವಂಥದ್ದು, ಜೊತೆಗೆ ಈ ಸಣ್ಣ ಪುಟ್ಟ ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕತ್ತೆ. ಯಾರೋ ವೈದ್ಯರು ಬರ್ತಾರೆ, ಧನ್ವಂತರಿಯ ರೂಪದಲ್ಲಿ ಬಂದು ನಿಮ್ಮ ಈ ರೋಗವನ್ನು ಪರಿಹರಿಸುವಂಥದ್ದು. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ. ಅದರಲ್ಲೂ ಈ ಭವರೋಗವನ್ನು ಕಡೆಗಣಿಸುವಂಥ ಒಂದು ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇದ್ದರೆ ಅಂಥವರು ಖಂಡಿತ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದಿದೆ. ಹಾಗಾಗಿನೇ ಈ ವರ್ಷದಲ್ಲಿ ನೀವು ದೂರದ ಪ್ರಯಾಣ ಮಾಡುವಂಥದ್ದು, ವಿದೇಶದ ಪ್ರಯಾಣ ಮಾಡುವಂಥ ಯೋಗಗಳು ಜಾಸ್ತಿ ಇದೆ. ಅದರಲ್ಲೂ ಈ ಪ್ರಯಾಣವನ್ನು ಬಹಳ ವಿಶೇಷ ರೀತಿಯಲ್ಲಿ ಆನಂದಿಸ್ತೀರಿ. ಅದರಲ್ಲಿ ಸುಖ ಇದೆ, ಲಾಭ ಇದೆ. ಹಾಗೆ ಕುಟುಂಬದ ಸದಸ್ಯರ ಜೊತೆಯಲ್ಲೂ ಕೂಡ ಉತ್ತಮವಾದಂಥ ಸಮಯವನ್ನು ಕಳೀಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ನೀವು ಹೊರ ಸಂಚಾರ ಮಾಡುವಂಥದ್ದು ಇದೆ. ಇನ್ನು ವಿವಾಹ ಆಗಬೇಕು, ಸಂತಾನ ಆಗಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಸ್ಥಿರತೆ ಬೇಕು. ಅವರೆಲ್ಲರಿಗೂ ಕೂಡ ಈ ಗುರುಪುಷ್ಯ ಯೋಗ ಉತ್ತಮವಾದಂತಹ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ. ಆ ಅವಕಾಶಗಳನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ಗುರುಪುಷ್ಯ ಯೋಗದಿಂದ ಆದಾಯ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಹಳಷ್ಟು ಕಷ್ಟಪಡ್ತಾ ಇದ್ದೀರಿ. ಅದರಲ್ಲೂ ಈ ಸಾಡೆ ಸಾತಿ ಶನಿಯ ಪ್ರಭಾವ ನಿಮ್ಮನ್ನು ಕೆಲವೊಮ್ಮೆ ಸೋಲಿನ ದವಡೆಗೆ ಸಿಲುಕಿಸಿರುತ್ತೆ. ಮೇಲೆ ಏಳರಾದಂತಹ ಒಂದು ಸಂದರ್ಭ ಬಂದಿರಬಹುದು. ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಹೊಡೆತಗಳು ಬೀಳ್ತಾ ಇದೆ. ಅದರಲ್ಲೂ ಮುಂದೆ ನಿಮಗೆ ಶನಿ ಏನಾದರೂ ನಿಮ್ಮ ಜನ್ಮರಾಶಿಗೆ ಬಂದಾಗ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆಗಳಿದೆ. ಆದರೆ ಈ ಗುರುಪುಷ್ಯ ಯೋಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮುಳುಗುವಂಥವ್ರಿಗೆ ಒಂದು ಹುಲ್ಲು ಕಡ್ಡಿಯ ಆಸರೆ ಸಿಕ್ಕಂತಾಗಿದೆ. ಹಾಗಾಗಿ ಈ ಮರೀಚಿಕೆಯಂತೆ ಈ ಗುರುಪುಷ್ಯ ಯೋಗ ನಿಮಗೆ ಪ್ರಾಪ್ತಿಯಾಗಿರುವಂಥದ್ದು. ಇದು ಹಣಕಾಸಿನ ವಿಚಾರದಲ್ಲಿ ಪರಿಹಾರಗಳನ್ನು ನೀಡುವಂಥದ್ದು. ಇನ್ನು ಕುಟುಂಬದಲ್ಲಿ ಇದ್ದಂತಹ ಯಾವುದೇ ವೈಮನಸ್ಸಿರಲಿ ಅಥವಾ ಕಷ್ಟಕರವಾದಂತಹ ಒಂದು ಭಾವನೆಗಳಿರಲಿ, ಫೀಲಿಂಗ್ಸ್ ಅನ್ನುವಂಥದ್ದು ಇದು ಸರಿ ಹೋಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯ ವಾತಾವರಣ ಕೂಡ ತುಂಬ ಉತ್ತಮವಾಗಿರುತ್ತೆ. ಒಂದು ಪ್ರಶಾಂತತೆ ಇದೆ, ಆಧ್ಯಾತ್ಮಿಕ ವಾತಾವರಣ ಇದೆ, ಧಾರ್ಮಿಕ ವಾತಾವರಣ ಮನೆಯಲ್ಲಿರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿದ್ದಂಥ ಪ್ರಗತಿಯ ಹೊಸ ಹೊಸ ದಾರಿಗಳು ತೆಗೆದುಕೊಳ್ಳುತ್ತೆ. ಹಾಗಾಗಿ ಮುಚ್ಚಿರುವ ಬಾಗಿಲು ನಿಮಗೆ ತೆರೆಯುತ್ತೆ. ಕಿಟಕಿಯಿಂದ ಎಲ್ಲೋ ಒಂದು ಭರವಸೆಯ ಬೆಳಕು ನಿಮಗೆ ಬರುವಂಥದ್ದು. ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಅವಕಾಶ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಈ ವರ್ಷ ನಿಮಗೆ ಧನಲಾಭ ಆಗುವಂಥದ್ದು, ನಿಮ್ಮ ಬಲವರ್ಧನೆ ಆಗುವಂಥದ್ದು, ಆತ್ಮವಿಶ್ವಾಸ ಹೆಚ್ಚಾಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಧನುರಾಶಿಯವರಿಗೆ ಈ ಗುರುಪುಷ್ಯ ಯೋಗ ಬಹಳ ವಿಶೇಷ ಫಲವನ್ನು ತರುತ್ತೆ. ನಿಮ್ಮ ರಾಶಿಯ ಅಧಿಪತಿಯೇ ಗುರು. ಹಾಗೆ ನಿಮಗೆ ತುಂಬ ಆತ್ಮಸ್ಥೈರ್ಯವನ್ನು ತಂದುಕೊಡುವಂಥದ್ದೇ ಈ ಗುರುಪುಷ್ಯ ಯೋಗ. ಏಕೆಂದರೆ ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ಕೆಲವು ಹೆದರಿಕೆಯಿಂದ, ಹಿಂಜರಿಕೆಯಿಂದ, ಸೋಲಿನ ಭಯದಿಂದ ಕೆಲಸಗಳನ್ನು ಆರಂಭವೇ ಮಾಡಿಲ್ಲ. ಹಾಗಾಗಿ ಈ ಒಂದು ಯೋಗ ನಿಮಗೆ ಒಳ್ಳೆಯ ಬಲವನ್ನು, ಒಳ್ಳೆಯ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಇದರಿಂದ ನೀವು ಬಾಕಿ ಇರುವಂಥ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ವಿದೇಶ ಪ್ರಯಾಣ ಇರ್ಬೋದು, ದೂರದ ಪ್ರಯಾಣ ಇರ್ಬೋದು, ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಇರ್ಬೋದು, ಉದ್ಯೋಗ ಸಂಬಂಧವಾದಂತಹ ಒಂದು ಪ್ರಯಾಣ, ಇಲ್ಲ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಎಲ್ಲವೂ ಕೂಡ ಯಶಸ್ವಿಯಾಗತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ, ನೀವು ಮಾಡುವಂಥ ಒಂದು ಪ್ರಯಾಣ, ಪ್ರವಾಸ ತುಂಬ ಅದ್ಭುತವಾದಂತಹ ಯಶಸ್ಸನ್ನು ನಿಮಗೆ ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ವ್ಯಾಪಾರಿ ವರ್ಗದವರಿಗೆ ಹೆಚ್ಚಿನ ಲಾಭಗಳನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಉದ್ಯೋಗಸ್ಥರಿಗೆ
ಬಡ್ತಿ ಸಿಕ್ಕುವಂಥದ್ದು, ಬಡ್ತಿಯಿಂದ ವೇತನ ಹೆಚ್ಚಳ ಆಗ್ಬೋದು, ವರ್ಗಾವಣೆ ಆಗ್ಬೋದು, ಅಥವಾ ನೀವು ಬಯಸಿದಂತಹ ಒಂದು ಜವಾಬ್ದಾರಿಯುತ ಕೆಲಸಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಧಾರ್ಮಿಕ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಅನುಭವ ಉಂಟಾಗುವಂಥದ್ದು, ದೇವಾಲಯ ದರ್ಶನ ಇದೆ, ತೀರ್ಥಯಾತ್ರೆ ಮಾಡ್ತೀರಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ, ಒಟ್ಟಾರೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂತಹ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಜೊತೆಗೆ ಈ ಪ್ರೀತಿ ಪ್ರೇಮದ ಜೀವನ ಏನಿದೆ ಅದು ಯಶಸ್ವಿಯಾಗುತ್ತೆ. ನೀವು ಬಯಸಿದವರ ಜೊತೆಯಲ್ಲಿ ವಿವಾಹ ಆಗುತ್ತೆ, ನೀವು ಬಯಸಿದಂತಹ ಸಂತಾನ ಪ್ರಾಪ್ತಿಯಾಗುತ್ತೆ. ಇದೆಲ್ಲವೂ ಕೂಡ ನೀವು ಉತ್ತಮವಾದಂತಹ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿಸಿದೆ ಈ ಗುರು ಪುಷ್ಯಾಮೃತ ಯೋಗ. ಹಾಗಾಗಿ ಈ ಯೋಗದ ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗುರುವಿನ ಸ್ತೋತ್ರ ಮಾಡಿಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ಸಿಕ್ಕಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಗುರುಪುಷ್ಯ ಯೋಗ ವಿಶೇಷವಾಗಿ ಅನುಕೂಲವನ್ನು ತರುವಂಥದ್ದು. ಅದರಲ್ಲೂ 9ರ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಗುರು ಇದ್ದಾನೆ. ಈ ಗುರುವಿನಿಂದ ನಿಮಗೆ ಅತ್ಯುತ್ತಮವಾದಂಥ ಅದೃಷ್ಟ ಬರುತ್ತೆ. ನಿಮಗೆ ಹಳೆಯ ಹೂಡಿಕೆಗಳೇನಾದರೂ ಹಿಂದೆ ಬಂಡವಾಳ ಹಾಕಿ ಮರೆತೋಗಿರುವಂತಹ ಸಂದರ್ಭಗಳು, ಅಥವಾ ಬಂಡವಾಳ ಹಾಕಿ ಲಾಭ ಬರ್ತಾ ಇಲ್ಲ ಅಂತ ಹೇಳಿ ತಟಸ್ಥಗೊಳಿಸಿರುವಂಥ ವ್ಯಾಪಾರ ವ್ಯವಹಾರಗಳಿಂದ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ರೂ ಬಹುಪಾಲು ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು, ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು, ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಉತ್ತಮರ ಒಂದು ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಒಂದು ಭರವಸೆ ಇದೆ, ಒಂದು ಹೋಪ್ ಇದೆ, ಒಂದು ಬೆಳಕು ನಿಮಗೆ ಇರುವಂಥದ್ದು. ಇನ್ನು ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಸಾಮರಸ್ಯಗಳಿರಲ್ಲ, ಎಲ್ಲೋ ಒಂದು ಕಡೆ ಮನಸ್ತಾಪಗಳಾಗ್ತಾ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ ಒಳ್ಳೆಯ ಯೋಗ ಏನಿದೆ ಅದು ನಿಮ್ಮನ್ನು ಸಂತೋಷಗೊಳಿಸುತ್ತೆ. ಹಾಗಾಗಿನೇ ಈ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುವಂಥದ್ದು. ಹಾಗೆ ಬಹಳ ದಿನಗಳಿಂದ ನೀವು ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿ ಅಂತ ಹೇಳಿ ಕಾಯ್ತಾ ಇದ್ದೀರಿ. ಈಗ ಬಂದಿದೆ, ಅದನ್ನು ಬಳಸ್ಕೊಳ್ಳಿ. ಅದರ ಬಾಗಿಲನ್ನು ತೆಗಿಬೇಕು. ಅದರ ಕೀಲಿ ಕೈ ನಿಮ್ಮ ಕೈಗೆ ಬಂದಿದೆ ಈ ದಿನ. ಹಾಗಾಗಿ ಆ ಬೀಗವನ್ನು ತೆರೆದು ಒಳಗಿರುವಂಥ ಭಂಡಾರವನ್ನು ನೀವು ಅನುಭವಿಸಬೇಕು, ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು. ಅಂಥ ಒಂದು ಚಿಂತನಶೀಲವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಭಗವಂತ ಅಪರೂಪಕ್ಕೆ ನಿಮಗೆ ಇಂಥ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಅದನ್ನು ಸರಿದಾರಿಯಲ್ಲಿ ನೀವು ಮುನ್ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮಗೆ ಈ ಸಂದರ್ಭದಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಯಾವುದೋ ಒಂದು ಜವಾಬ್ದಾರಿಯನ್ನು, ಯಾವುದೋ ಒಂದು ಗುಂಪನ್ನು, ಯಾವುದೋ ಒಂದು ಸಾಮಾಜಿಕ ಕಾರಣಕ್ಕಾಗಿ ಮುನ್ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿತ್ವ ಏನಿದೆ ಇದು ಸಮಾಜದಲ್ಲಿ ಉತ್ತಮ ಗೌರವವನ್ನು ಕೂಡ ನಿಮಗೆ ತಂದುಕೊಡುತ್ತೆ. ಹಾಗೆ ರೈತಾಪಿ ವರ್ಗದವರಿಗಾಗಲಿ ಅಥವಾ ಸಗಟು ಚಿಲ್ಲರೆ ಮಾರಾಟಗಾರರಿಗಾಗಲಿ ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭ ಇದೆ. ಏಕೆಂದರೆ ಮನಸ್ಸಿಗೆ ಸಮಾಧಾನ ತರುವಂಥ ರೀತಿಯಲ್ಲಿ, ತೃಪ್ತಿ ತರುವಂಥ ರೀತಿಯಲ್ಲಿ ನಿಮ್ಮ ವ್ಯಾಪಾರದ ಪ್ರಗತಿ ಇರುತ್ತೆ. ಹಣ ನೇರವಾಗಿ ನಿಮ್ಮ ಕೈಗೆ ಬರದೇ ಇದ್ದರೂ ಕೂಡ ಲಾಭ ಆಗಿದೆ, ಅನುಕೂಲ ಆಗಿದೆ ಅನ್ನುವಂಥ ಒಂದು ಸೂಚನೆ ನಿಮಗೆ ಬರುತ್ತೆ. ಅದು ಒಂದು ಫೀಲಿಂಗ್ ನಿಮಗೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಗುರುಗಳನ್ನು ಆರಾಧನೆ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ 5 ರಾಶಿಯವರು ಈ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಏಕೆಂದರೆ ಗುರುಪುಷ್ಯ ಯೋಗ ಬಹಳ ವಿಶೇಷವಾದಂಥ ಯೋಗ, ಅಪರೂಪಕ್ಕೆ ಬರುವಂಥ ಯೋಗ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಹಾಗೆ ಈ ಗುರುವಾರ ಭಗವಾನ್ ವಿಷ್ಣುವಿಗೆ ಮೀಸಲಾದಂಥ ವಾರ. ಈ ದಿನವೇ ಗುರುಪುಷ್ಯ ಯೋಗ ಇರೋದ್ರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸ್ಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಯಾರಿಗೆ ಗುರುಬಲ ಇಲ್ಲ, ಯಾರಿಗೆ ಗುರುವಿನ ಅನುಗ್ರಹ ಇಲ್ಲ, ಅಂಥವ್ರಿಗೂ ಕೂಡ ಅದೃಷ್ಟ ಒಲಿಯತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಲಾಭಗಳು ಉಂಟಾಗುವಂಥದ್ದು, ಹಾಗೆ ಈ ಭೂಮಿ ಆಸ್ತಿ ಖರೀದಿಸುವಂಥ ಯೋಗ ಆಗಲಿ ಈ ದಿನ ಒದಗಿ ಬರುತ್ತೆ. ಒಟ್ಟಾರೆ ನೀವು ನಿಮ್ಮ ಯೋಜನೆಯಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ರೆ ಯಶಸ್ಸು ವಿಷ್ಣುವಿನ ಅನುಗ್ರಹದಿಂದ ತುಂಬ ಚೆನ್ನಾಗಿ ಉಂಟಾಗುತ್ತೆ. ಅದರಲ್ಲೂ ಆರೋಗ್ಯ ಸುಧಾರಣೆ ಅನ್ನುವಂಥದ್ದು ಮಾತ್ರ ಈ ದಿನ ಕಟ್ಟಿಟ್ಟ ಬುತ್ತಿ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಅದು ಯಶಸ್ವಿ ಆಗುತ್ತೆ.
ಹಾಗಾಗಿ ಬಂಧುಗಳೇ, ಈ ದಿನ ಮಹಾವಿಷ್ಣುವನ್ನ ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಗೆ ಈ ದಿನ ಪೂಜೆಯನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿಡಿ. ಅದರಲ್ಲೂ ಕಾರ್ತಿಕ ಮಾಸ ಆಗಿರೋದ್ರಿಂದ ಲಕ್ಷ್ಮಿಯನ್ನ ಈ ದಿನ ನೀವು ಆರಾಧನೆ ಮಾಡೋದ್ರಿಂದ ಉತ್ತಮವಾದಂತಹ ಅಮೃತ ಯೋಗದ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿಯಾಗಿರುವಂಥದ್ದು ಶನಿಗ್ರಹ. ಹಾಗಾಗಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಚಂದ್ರ ಮತ್ತೆ ಗುರುವಿನ ಸಂಯೋಗ ಇರುತ್ತೆ. ಈ ಎರಡೂ ಲಾಭದಾಯಕ ಗ್ರಹಗಳ ನಡುವಿನ ಈ ಒಕ್ಕೂಟ ಏನಿದೆ, ಈ ಸಂಯೋಗ ಏನಿದೆ, ಇದನ್ನೇ ಅತ್ಯಂತ ಮಂಗಳಕರ ಅಂತ ಹೇಳುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ನಿಮ್ಮ ಮನೆ ದೇವರ ಸ್ಮರಣೆಯೊಂದಿಗೆ ಆರಂಭ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಇದರ ಜೊತೆಗೆ ನೀವು ಯಾವುದೇ ರೀತಿಯ ಆಧ್ಯಾತ್ಮಿಕವಾದ ಅಥವಾ ಧಾರ್ಮಿಕವಾದಂತಹ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಇದು ಅತ್ಯಂತ ಮಂಗಳಕರವಾಗಿರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಉತ್ತಮವಾದಂತಹ ಅದೃಷ್ಟವನ್ನು ತರುತ್ತೆ. ಜೊತೆಗೆ ಈ ಯೋಗ ಮಂಗಳಕರವಾಗಿರೋದ್ರಿಂದ ನಿಮ್ಮ ಬಯಕೆಗಳು ಈಡೇರುತ್ತೆ. ಅದರಲ್ಲೂ ಹೊಸ ಮನೆ ಖರೀದಿ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಹೊಸ ವಾಹನ ಖರೀದಿ ಮಾಡಬೇಕು, ಇನ್ನು ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಕು, ಇನ್ನು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬಾ ಪ್ರಶಸ್ತವಾಗಿರುವಂತಹ ಸಮಯ. ಹಾಗಾಗಿ ಈ ದಿನ ಯಾವುದೇ ವಸ್ತುವನ್ನ ಖರೀದಿ ಮಾಡಿದ್ರೂ ಕೂಡ ನಿಮಗೆ ಅನುಕೂಲ ಉಂಟಾಗುತ್ತೆ, ಒಳಿತಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಬಂಧುಗಳೇ, ಈ ಗುರು ಪುಷ್ಯಾಮೃತ ಯೋಗ ಇರುವಂತಹ ದಿನದ ಪ್ರಯೋಜನವನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿ. ನೀವು ಅಂದುಕೊಂಡಿರುವಂತಹ ಕೆಲಸಗಳನ್ನ ಆರಂಭ ಮಾಡಿ ಒಂದು ಸಂಕಲ್ಪವನ್ನಾದರೂ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಅದರಲ್ಲೂ ಈ ಸ್ಥಿರಾಸ್ತಿಯ ವಿಚಾರವಾಗಿ ಅಷ್ಟೊಂದು ಲಾಭ ಇಲ್ಲ. ಮನೆ, ಸೈಟು, ಜಮೀನು ಇತ್ಯಾದಿ ವ್ಯವಹಾರಗಳನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿರುವಂಥವರು ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕಾಗತ್ತೆ. ಜೊತೆಗೆ ಹಣಕಾಸಿನ ವಿಚಾರವಾಗಿ ನಿಮ್ಮ ಬಲ ಎಷ್ಟು, ನಿಮ್ಮ ಸ್ಥಾನ ಏನಿದೆ ಅದನ್ನು ಸಂಪೂರ್ಣವಾಗಿ ಅರಿತುಕೊಂಡೇ ನೀವು ವ್ಯವಹಾರಗಳನ್ನು ಮಾಡಬೇಕು. ಅದರಲ್ಲೂ ಆದಷ್ಟು ಹೊಸ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಈ ದಿನ ಆರಂಭ ಮಾಡಿ. ಆದರೆ ಬಂಡವಾಳ ತೊಡಗಿಸುವ ಮೊದಲು ಒಂದು ಸಂಕಲ್ಪ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ಮೋಜು ಮಸ್ತಿ, ಪ್ರಯಾಣ, ಹಾಗೆ ಯುವಕರು ಯುವತಿಯರು ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥವ್ರು, ಅಗ್ರೆಸಿವ್ ನೇಚರ್ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಿನಲ್ಲಿ ಈ ದಿನ ತುಂಬ ವಿಶ್ವಾಸವನ್ನು ಇಟ್ಕೊಳ್ಬೇಕು, ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ, ಜಾಗ್ರತೆ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇನ್ನು ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ, ಮಾನಸಿಕವಾಗಿ ಏನೇ ಒಂದು ತೊಳಲಾಟ ಎಳೆದಾಟ ಅನ್ನುವಂಥದ್ದು ಇದ್ದರೆ ಈ ದಿನ ಸ್ವಲ್ಪ ಪ್ರಶಾಂತವಾಗಿರುವಂಥ ಜಾಗಕ್ಕೆ ಹೋಗಿ ಬನ್ನಿ. ಹಾಗೆ ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಗವಂತನ ದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡಿ. ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ಇದರಿಂದ ನಿಮಗೆ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುವಂಥದ್ದು. ಹಾಗೆ ಎಲ್ಲಿ ನಿರಾಸೆ ಇದೆ, ಎಲ್ಲಿ ಸೋಲಿದೆ, ಎಲ್ಲಿ ಭಯ ಇದೆ ಅದನ್ನು ಗೆಲ್ಲಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗುತ್ತೆ. ಈ ಒಂದು ಪ್ರಯತ್ನವನ್ನು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಕೈಗೊಂಡಂಥ ಕೆಲಸಗಳಲ್ಲಿ ದಿಢೀರಾಗಿ ಯಶಸ್ಸು ಕೂಡ ನಿಮಗೆ ಲಭ್ಯವಾಗುತ್ತೆ. ನೀವು ಅಂದುಕೊಂಡೇ ಇಲ್ಲ ಅಂಥ ಒಂದು ಕೆಲಸ, ಅಂಥ ಒಂದು ಫಲಿತಾಂಶ, ಅಂಥ ಒಂದು ಅನುಭವ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಒಟ್ಟಾರೆ ನಿಮಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ಕೆಲವೊಂದು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ, ಅಗತ್ಯವಾದಂಥ ವಸ್ತುಗಳು. ಇದರಿಂದ ನಿಮಗೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಈ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಲಾಭ ಇದೆ. ಎಲ್ಲೂ ಮೋಸ ಅನ್ನುವಂಥದ್ದು, ನಷ್ಟ ಅನ್ನುವಂಥದ್ದು ಈ ದಿನ ಇರಲ್ಲ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಪ್ರಮುಖವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಸಮಯ ಕೂಡ.
ಏಕೆಂದರೆ ಅಂಥ ಒಂದು ದೂರಾಲೋಚನೆಯಿಂದ ಒಂದು ವಿಷನ್ನಿಂದ ತೆಗೆದುಕೊಳ್ಳುವಂಥ ನಿರ್ಧಾರ ನಿಮಗೆ ಮುಂದೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಾವಲಂಬನೆ ಎದ್ದು ಕಾಣಿಸುತ್ತೆ. ಅಂದರೆ ಒಂದು ಸ್ವಾತಂತ್ರ್ಯತೆ ಆಗಲಿ, ಬೇರೆಯವರ ಮೇಲೆ ಹೆಚ್ಚು ನಂಬಿಕೆಯನ್ನು ಇಡುವಂಥ ವಿಚಾರಗಳಲ್ಲಾಗಲಿ ಅಥವಾ ಅವರನ್ನು ಹೆಚ್ಚು ಅವಲಂಬಿಸುವಂಥ ವಿಚಾರಗಳಲ್ಲಾಗಲಿ ಬಹಳ ಪ್ರಾಕ್ಟಿಕಲ್ಲಾಗಿ ಈ ದಿನ ಇರ್ತೀರಿ. ಇದರಿಂದ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ಜೊತೆಗೆ ಈ ಗೆಳೆತನ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳಾಗಲಿ ಬಹಳ ಅದ್ಭುತವಾದಂಥ ಅನುಭವವನ್ನು ತರುತ್ತೆ. ಒಟ್ಟಾರೆ ನಿಮಗೆ ತುಂಬ ಅನುಕೂಲ, ತುಂಬ ಸಂತೋಷ, ಹಾಗೆ ಲಾಭ ಇರುವಂಥ ಸಂದರ್ಭಗಳೇ ಇದೆ. ಇನ್ನು ಕುಟುಂಬದಲ್ಲಿ ಇರುವಂಥ ಹಿರಿಯರ ಆರೋಗ್ಯವನ್ನು ಈ ದಿನ ಕಡೆಗಣಿಸಬೇಡಿ. ಈ ಸಂಬಂಧವಾಗಿ ಸ್ವಲ್ಪ ಪ್ರಯಾಣ ಮಾಡಬೇಕಾಗಬಹುದು. ಪ್ರಯಾಣದಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಒತ್ತಡಗಳು ಕೂಡ ಇರುತ್ತೆ. ಅದನ್ನು ನಿಮ್ಮ ಒಂದು ಸಾಮರ್ಥ್ಯದಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಆನಂದಕ್ಕಾಗಿ, ನಿಮ್ಮ ಉತ್ಸಾಹಕ್ಕಾಗಿ, ನಿಮ್ಮ ಗೆಳೆಯರನ್ನು, ಪ್ರೀತಿ ಪಾತ್ರರನ್ನು ಓಲೈಸಲಿಕ್ಕಾಗಿ ಈ ದಿನ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ನಿಮ್ಮ ನೆಮ್ಮದಿಗೆ, ನಿಮ್ಮ ಸಂತೋಷಕ್ಕೆ ಇದು ಅಗತ್ಯವಾಗಿ ಇರುವಂಥದ್ದು. ಆದರೆ ಈ ದಿನ ಇತರರ ಆಶ್ವಾಸನೆಗಳನ್ನು ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ, ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ಅದ್ಭುತವಾದಂತಹ ಆಲೋಚನೆಗಳು ಬರುತ್ತೆ. ಆದರೆ ಯಾರದ್ದೋ ಮಾತು ಕೇಳಿ ಅವರ ಒತ್ತಡಕ್ಕೆ, ದಾಕ್ಷಿಣ್ಯಕ್ಕೆ ಬಲಿಯಾಗಿ ಈ ಹಣದ ವ್ಯವಹಾರಗಳನ್ನು ಅವರಂತೆ ಮಾಡಬೇಡಿ. ನೀವು ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ, ಅದರಿಂದ ನಿಮಗೆ ಒಳ್ಳೆಯ ಶ್ರೇಯಸ್ಸು, ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಆದರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಒಂದು ಈ ಕಾನ್ಸಂಟ್ರೇಷನ್ ಏನಿದೆ, ಏಕಾಗ್ರತೆ, ಇದರಿಂದ ಜಯ ಪಡೆಯಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇರುವಂಥದ್ದು. ಆದರೆ ಈ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರುತ್ತೆ, ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇದೆ. ಆದರೆ ಅದನ್ನು ನಿಭಾಯಿಸುವಷ್ಟ ಒಂದು ಧೈರ್ಯನೂ ಇದೆ, ಆತ್ಮವಿಶ್ವಾಸನೂ ಇದೆ. ಆದರೆ ಅದು ಎಲ್ಲೋ ಹುದುಗಿರುವಂಥದ್ದು. ಅದನ್ನು ಈ ದಿನ ನೀವು ಈಚೆಗೆ ತರಬೇಕು. ಹಾಗಾಗಿನೇ ನಿಮ್ಮ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಗಮನ ಕೊಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು. ಬೇರೆಯವರನ್ನು ಆಶ್ರಯಿಸೋದಕ್ಕಿಂತ ನಿಮ್ಮನ್ನು ನೀವು ಅವಲಂಬನೆ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮಗೆ ನೀವು ಒಂದು ಜವಾಬ್ದಾರಿಯನ್ನು ಕೊಟ್ಕೊಳ್ಳಿ. ಆಗ ತುಂಬ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು ಯೋಜಿತ ರೀತಿಯಲ್ಲಿ ಮುಂದುವರಿಯುತ್ತೆ. ಎಲ್ಲೋ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ನಡೀಬೋದು. ಅದಕ್ಕಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ನೀವು ವಿಶೇಷವಾಗಿ ಈ ದಿನ ಸ್ಥಿರವಾಗಿರುವಂಥ ಆಲೋಚನೆಯನ್ನು ಮಾಡಿ, ನಾಳೆಯ ದಿನ ಈ ಫಲಿತಾಂಶ ಯಾವ ರೀತಿಯಲ್ಲಿ ಅನುಕೂಲ ತರುತ್ತೆ ಅನ್ನುವಂಥ ಒಂದು ವಿಷನ್ನನ್ನು ಇಟ್ಕೊಳ್ಳಿ. ದೂರದೃಷ್ಟಿ ಇಟ್ಕೊಂಡು ಈ ದಿನದ ಕೆಲಸಗಳನ್ನು ನೀವು ಆರಂಭ ಮಾಡಿ, ಅಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಿ. ಮೌಲ್ಯವರ್ಧನೆ ಆಗುತ್ತೆ. ಹಾಗಾಗಿನೇ ನಿಮ್ಮ ಮನೆ ದೇವರು ನಿಮಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡುವ ಸ್ಥಿತಿಯಲ್ಲಿರೋದ್ರಿಂದ ಈ ದಿನದ ಕೆಲಸಗಳನ್ನು ನೀವು ಸಂಕಲ್ಪಪೂರ್ವಕವಾಗಿ ಪ್ರಾರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿ ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾಗಿರುವಂಥ ದಿನ. ನೋಡಿ, ನಿಮಗೆ ಯಾರ್ಯಾರು ಬರ್ತಾರೆ ಈ ದಿನ ಪ್ರೋತ್ಸಾಹಕ್ಕೆ, ಯಾರ್ಯಾರು ನಿಮ್ಮ ಕೆಲಸಕ್ಕೆ ಸಹಾಯಕ್ಕೆ ಬರ್ತಾರೆ, ನೀವೇ ಅದನ್ನು ಎಣಿಸಿರಲ್ಲ. ಹಾಗಾಗಿ ನಿಮ್ಮ ಕಲ್ಪನೆಗೂ ಮೀರಿದಂತಹ ಯಶಸ್ಸು ಈ ದಿನ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ, ಶುಭದಾಯಕವಾದಂಥ ದಿನ. ಹಾಗಾಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಸೌಹಾರ್ದದ ಸಂಬಂಧಗಳು ಮುಂದುವರಿಯುವಂಥದ್ದು. ತುಂಬ ವಾತಾವರಣ ಚೆನ್ನಾಗಿದೆ. ಮನೆಯ ಒಳಗೆ ಹೊರಗೆ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಅತ್ಯುತ್ತಮವಾದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಇರುವಂಥ ಸಂದರ್ಭ.
ಹಾಗಾಗಿಯೇ ನಿರ್ಣಯಗಳು ಕೂಡ ಈ ದಿನ ತುಂಬ ಪ್ರಾಯೋಗಿಕವಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲಸದ ಮೇಲೆ ಸಂಪೂರ್ಣವಾದಂಥ ನಿಗಾ ಇದೆ, ಕಾನ್ಸಂಟ್ರೇಷನ್ ಇದೆ. ಹಾಗಾಗಿ ಮುಖ್ಯವಾದ ಕೆಲಸ ಕಾರ್ಯಗಳಿಗೆ ಈ ದಿನ ನಿಮಗೆ ಹೆಚ್ಚು ಅನುಕೂಲಕರವಾಗಿರುವಂಥ ಸಮಯ ಸಿಕ್ಕತ್ತೆ, ಸಹಕಾರ ಸಿಕ್ಕತ್ತೆ. ಅದನ್ನು ಮುಂದುವರಿಸಿ ಯಶಸ್ಸಿದ್ದೇ ಇದೆ. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನವಾಗಿದೆ ಅನ್ನುವಂಥ ಒಂದು ನಂಬಿಕೆ ನಿಮಗೆ ಬಂದಿದೆ. ಇದು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಿ. ಹಾಗಾಗಿಯೇ ಈ ದಿನ ಮನೋಭೂಮಿಕೆಗೆ ಬಹಳ ವಿಶೇಷವಾದಂಥ ಒಂದು ಪಾತ್ರಧಾರಿಗಳು ಸಿಗ್ತಾರೆ. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ಬೋದು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ದಾಂಪತ್ಯದ ಜೀವನ, ಮಕ್ಕಳೊಟ್ಟಿಗೆ ಈ ದಿನ ಉತ್ತಮ ಸಮಯವನ್ನು ಕಳೆಯುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಈ ದಿನ ಸ್ವಲ್ಪ ವಿವೇಚನೆಯಿಂದ ನಿಮ್ಮ ಒಂದು ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ಸ್ವಲ್ಪ ಹಠಮಾರಿತನ ನಿಮಗೆ ಇರುವಂಥದ್ದು. ನಿಮ್ಮದೇ ಆಗಬೇಕು, ನಿಮ್ಮ ಮೂಗಿನ ನೇರಕ್ಕೆ ಸನ್ನಿವೇಶಗಳು ಘಟಿಸಬೇಕು ಅನ್ನುವಂಥ ಒಂದು ಧೋರಣೆ ಇದೆ. ಇದರಲ್ಲಿ ಸ್ವಲ್ಪ ಸಡಿಲಿಕೆ ಬೇಕು, ಸ್ವಲ್ಪ ಹೊಂದಾಣಿಕೆ ಬೇಕು. ಆಗ ಮಾತ್ರ ನಿಮ್ಮ ಈ ಕೊಳ್ಳುವಿಕೆ ಏನಿದೆ, ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಅದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲಾಂದರೆ ಈ ದಿನ ಸ್ವಾರ್ಥಿ ಅನ್ನುವಂಥ ಹೆಸರು ನಿಮಗೆ ಬಂದೇ ಬರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮುಗಿಸುವಂಥ ಒಂದು ಆತುರದಲ್ಲಿ ಇರ್ತೀರಿ. ಆತುರವಾಗಿ ನೀವು ಮಾಡುವಂಥ ಕೆಲಸಗಳು ಸ್ವಲ್ಪ ಎಡವಟ್ಟಾಗತ್ತೆ. ಹಾಗೆ ತೀರ್ಮಾನವನ್ನು ಕೂಡ ನಿಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಬೇಕು. ಇದು ಬಹಳ ಮುಖ್ಯ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಗಳಿರಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆಸ್ತಿಯ ಬಗ್ಗೆ ಏನಾದರೂ ವಿವಾದಗಳಿದ್ದರೆ ಅದನ್ನು ಗುರುಗಳ ಹಿರಿಯರ ಸಮ್ಮುಖದಲ್ಲಿ ಒಂದು ಇತ್ಯರ್ಥಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ಈ ದಿನ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಪ್ರಯತ್ನ ಮಾಡದೇ ಇರಬೇಡಿ, ಸೋಮಾರಿತನವನ್ನು ಬಿಟ್ಬಿಡಿ. ಹಾಗಾಗಿಯೇ ಈ ದಿನ ಪ್ರಿಯಾರಿಟಿಯಲ್ಲಿ ಯಾವ ಕೆಲಸಗಳಾಗಬೇಕು ಆಗಬಾರ್ದು ಅನ್ನುವಂಥದ್ದನ್ನು ಮೊದಲು ಪಟ್ಟಿ ಮಾಡಿಕೊಂಡು ಅದಕ್ಕೆ ಒಂದು ಆದ್ಯತೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಕಾರ್ಯಸಿದ್ಧಿ ಉಂಟಾಗಬೇಕು. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ಗಣಪತಿಯ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದನ್ನು ಈ ದಿನ ಮಾಡಿ. ಹಾಗೆ ನಿಮ್ಮ ಮನೆ ದೇವರಿಗೆ ಈ ದಿನ ಬೆಲ್ಲದ ನೈವೇದ್ಯವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ದಿನ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಶ್ಲಾಘನೆ ಇದೆ, ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತಿದೆ. ಹಾಗೆ ನಿಮ್ಮ ನಡತೆಗೆ, ನಿಮ್ಮ ಕರ್ತವ್ಯ ಪ್ರಜ್ಞೆಗೆ, ಸಮಯದ ಪರಿಪಾಲನೆಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಹೊಗಳುವಂಥದ್ದು ಇದೆ. ಹಾಗೆ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಮನೆಯಲ್ಲಿ ಯಾವುದೇ ಗೃಹಿಣಿ ಇರಲಿ, ಮನೆಯಲ್ಲೇ ಇರುವಂಥ ಹಿರಿಯರಿಗಾಗಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದಲೇ ನಿಮಗೆ ಹೆಚ್ಚಿನ ಸಂತೋಷ ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಸಾಧನೆ ಮಾಡಿರುವಂಥ ಒಂದು ಮನಸ್ಥಿತಿ ನಿಮಗೆ ಬರುವಂಥದ್ದಿದೆ. ಹಾಗೆ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ತಕ್ಕ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ನಿಮ್ಮ ಹವ್ಯಾಸವೇ ಈ ದಿನ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಅದು 4 ಜನರಿಗೆ ಪರಿಚಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದ ಘಟನೆಗಳೇನಿದೆ ಅದು ನಿಮ್ಮ ಏಕಾಗ್ರತೆಗೆ ಅಲ್ಪ ಸ್ವಲ್ಪ ಭಂಗವನ್ನು ತರಬಹುದು. ಆದರೂ ಕೂಡ ಈ ಮನಸ್ಸಿನ ಹಿಡಿತ, ಏಕಾಗ್ರತೆ ಜೊತೆಗೆ ಆತ್ಮವಿಶ್ವಾಸ ಇದನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡ್ರೆ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಹಣಕಾಸಿನ ನೆರವು ಈ ದಿನ ಸಿಕ್ಕತ್ತೆ. ವ್ಯಾಪಾರದ ವಿಸ್ತರಣೆ ಆಗುತ್ತೆ. ವ್ಯಾಪಾರದಿಂದ ಲಾಭವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆ ಈ ಹೊಸ ಹೊಸ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೇನಾದರೂ ನಿಂತಿದ್ದರೆ ಅದು ಈ ದಿನದ ಸ್ವಲ್ಪ ಪ್ರಯತ್ನದಲ್ಲೇ ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಈ ದಿನ ಅಲ್ಪ ಪ್ರಯತ್ನ ಮಹಾ ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಮಾತು, ನಿಮ್ಮ ಕುಟುಂಬಸ್ಥರಲ್ಲಿ ಹಿರಿಯರಲ್ಲಿ ಇದ್ದಂಥ ಒಂದು ಭರವಸೆ, ಅವರ ಒಂದು
ಈ ಸಪೋರ್ಟಿವ್ ಆಗಿರುವಂಥ ವಿಚಾರಗಳು, ಸಹಕಾರ, ಇದರಿಂದ ಉತ್ತಮವಾದಂಥ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಬಂಧು ಮಿತ್ರರ ಆಗಮನ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಅವರ ಭೇಟಿ ನಿಮಗೆ ಉತ್ಸಾಹವನ್ನು ತರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಇದೆ, ಲಾಭ ಇದೆ. ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃಪ್ತಿಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಹಣ ಕೈಯಲ್ಲಿಲ್ಲ ಅಂದರೂ ಕೂಡ ವ್ಯವಹಾರವನ್ನು ಏನೋ ಗೆದ್ದಂಥ ಒಂದು ಭಾವನೆ ಮನಸ್ಸಿನಲ್ಲಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದರೆ ಅಥವಾ ಶುಭ ಕಾರ್ಯಗಳು ಆಗಬೇಕು ಅನ್ನೋವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದರೆ ಅದು ತುಂಬ ಯಶಸ್ವಿ ಆಗುತ್ತೆ. ನಿಮ್ಮ ಕನಸು ನನಸಾಗುತ್ತೆ, ಮೆಟೀರಿಯಲೈಸ್ ಮಾಡ್ಕೊಳ್ತೀರಿ. ಹಾಗಾಗಿಯೇ ನೀವು ಯಾವ ಸಮಯಕ್ಕೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನೋವಂಥ ಒಂದು ಕ್ಯಾಲ್ಕುಲೇಷನ್ ಏನಿದೆ, ಈ ಗುಣಾಕಾರ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅಂದರೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಪ್ರಯತ್ನಗಳಿಗೆ ಸಂತುಷ್ಟರಾಗ್ತಾರೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳು ಕೂಡ ಈ ದಿನ ನಿಮಗೆ ತುಂಬ ಸಹಕಾರವನ್ನು ನೀಡುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಮಾತ್ರ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು. ಅವರ ಒಂದು ಭಾವನೆಗಳಿಗೆ, ಅವರ ಅಭಿಪ್ರಾಯಗಳಿಗೆ ಈ ದಿನ ಸ್ವಲ್ಪ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವಿಚಾರ, ಸ್ಥಿರಾಸ್ತಿಯ ವಿಚಾರ, ಒಡವೆ ವಸ್ತ್ರಗಳ ಖರೀದಿಯ ವಿಚಾರ, ಇದರಲ್ಲಿ ಬಹಳ ಅದ್ಭುತವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತೀರಿ. ಒಳ್ಳೆಯ ನಿರ್ಣಯ, ಡಿಸಿಷನ್ ಮೇಕಿಂಗ್ ತುಂಬ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡುವಂಥ ವಿಚಾರ, ಅವರ ಕಷ್ಟವನ್ನು ಆಲಿಸಿಕೊಳ್ಳುವಂಥದ್ದು, ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು, ಇದೆಲ್ಲವೂ ಕೂಡ ಬಹಳ ಪ್ರಬುದ್ಧರಾಗಿ ವರ್ತಿಸುವಂಥದ್ದು ಇದೆ. ವಿದ್ಯಾರ್ಥಿಗಳಿಗೆ ಈ ದಿನ ಸಂತೋಷ ಇದೆ. ನಿಮ್ಮ ಗೆಳೆಯರ ಜೊತೆಯಲ್ಲಿ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂಥ ಅವಕಾಶಗಳು ತುಂಬ ಇದೆ. ಇದು ಮನಸ್ಸಿಗೆ ಸಮಾಧಾನವನ್ನು, ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ನಿಮ್ಮ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂತಹ ದಿನ ಇದು. ಜೊತೆಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಇದರಿಂದ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲಸದಿಂದ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನು ಮಾಡಿಬಿಡಿ. ಭಗವಂತ ಕೊಡುವಂಥವನು ಫಲಿತಾಂಶವನ್ನು ನಿಮಗೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ಕೊಡ್ತಾನೆ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಯೋಗಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಇನ್ನು ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಹೊಸ ಸಾಲಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಆದರೆ ಈ ದಿನ ಸ್ವಲ್ಪ ಏಕಾಗ್ರತೆಯಿಂದ ಈ ಹಣದ ಮೂಲದ ಬಗ್ಗೆ, ನಿಮ್ಮ ಒಂದು ದುಡಿಮೆಯ ಬಗ್ಗೆ, ಆದಾಯದ ಬಗ್ಗೆ ಒಂದು ಪ್ರಮುಖವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದು ನಿಮಗೆ ಒಂದು ಇನ್ಸೈಟನ್ನು ಕೊಡುತ್ತೆ. ಒಳನೋಟ ನಿಮಗೆ ಗೊತ್ತಾಗುವಂಥದ್ದಿದೆ. ಹಾಗಾಗಿ ಸಾಲ ಮಾಡೋದಕ್ಕಿಂತ ಬೇರೆ ಒಂದು ವಿಧಾನ ಇದೆ, ಬೇರೆ ಇನ್ನೊಂದು ಮಾರ್ಗ ಇದೆ ಅನ್ನುವಂಥದ್ದು ನಿಮ್ಮ ತಿಳುವಳಿಕೆಗೆ ಬರುತ್ತೆ. ಹಾಗಾಗಿ ಪ್ರಶಾಂತವಾಗಿರುವಂಥ ಸಂದರ್ಭದಲ್ಲಿ ಮನಸ್ಸನ್ನು ಈ ದಿನ ಒಂದು ಏಕಾಗ್ರತೆಗೆ ಒಳಪಡಿಸ್ಕೊಂಡು ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಮುಂದಿನ ಜೀವನದ ಭದ್ರತೆ ಏನಿದೆ ಅನ್ನುವಂಥದ್ರ ಅರಿವು ನಿಮಗೆ ಉಂಟಾಗತ್ತೆ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗೆ ವಿವೇಚನೆ ಇಲ್ಲದೆ ಮಾಡುವಂಥ ಖರ್ಚೇನಿದೆ ಅದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ದೇವಾಲಯ ದರ್ಶನ ಮಾಡುವಂಥದ್ದು, ಪ್ರೀತಿ ಪಾತ್ರರ ಜೊತೆಯಲ್ಲಿ ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಗಳು ಇದೆ. ಒಳ್ಳೆಯದಾಗತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಆದರೂ ಈ ಒಂದು ವೈರುಧ್ಯಗಳ ನಡುವೆಯೇ ಒಂದು ಅನುಕೂಲವನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಂಥ ಒಂದು ಉತ್ಸಾಹ ಇದೆ. ಹಿಂದೆ ಆಗಿರುವಂಥ ಈ ವೈಫಲ್ಯಗಳೇನಿದೆ ಅದರಿಂದ ಕಲಿತಿರುವಂಥ ಪಾಠವನ್ನು ಅನುಭವದಿಂದ ಈ ದಿನ ನೀವು ಹೊಸ ದಾರಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿನೇ ಈ ದಿನದಲ್ಲಿ ಸ್ಥಿರವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಹಾಗೆ ಹಿಂದೆ ಯಾವ ರೀತಿಯಲ್ಲಿ ಸೋಲಾಗಿದೆ, ಯಾವ ವ್ಯಾಪಾರದಲ್ಲಿ ನಷ್ಟ ಆಗಿದೆ ಅದನ್ನು ಈ ದಿನದಲ್ಲಿ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ವಿಫಲತೆಯೇ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು. ಹಾಗೆ ನಿಮಗೆ ಒಂದು ತೃಪ್ತಿ ಎಲ್ಲಿಂದ ಸಿಕ್ಕತ್ತೆ, ಸಂತೋಷ ಎಲ್ಲಿಂದ ಸಿಕ್ಕತ್ತೆ, ಹೇಗೆ ಸಿಕ್ಕತ್ತೆ ಅನ್ನುವಂಥದ್ದರ ಬಗ್ಗೆ ಈ ದಿನ ನೀವು ಗುರುತಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳ ಆಯ್ಕೆಯಾಗಲಿ, ಮುಂದಿನ ಜವಾಬ್ದಾರಿಗಳನ್ನಾಗಲಿ ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಆತುರತೆ ಬೇಡ. ಸ್ವಲ್ಪ ನಿಧಾನವಾಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಯಾವುದೇ ರೀತಿಯ ದೊಡ್ಡ ಬಂಡವಾಳ ಹಾಕಬೇಕು, ಹೊಸದಾಗಿ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಮರುಪರಿಶೀಲನೆ ಮಾಡಿ. ಆದರೆ ಈ ಅರ್ಧಂಬರ್ಧಾಗಿರುವಂಥ ಕೆಲಸಗಳನ್ನು ಈ ದಿನ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಒಂದು ಸಂಕಲ್ಪವನ್ನಾದರೂ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ಆ ಕೆಲಸಗಳು ಮುಂದೆ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಹಾಗೆ ಪ್ರಯಾಣದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃಪ್ತಿಕರವಾಗಿರುವಂಥ ದಿನ. ಏಕೆಂದರೆ ಈ ದಿನದಲ್ಲಿ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಅಂಥ ಒಂದು ಸನ್ನಿವೇಶ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮ ಪರವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಸಹಾಯದಿಂದ ಕೆಲವೊಂದು ವಿಶೇಷವಾದಂಥ ವಿವಾದಗಳು ಪರಿಹಾರ ಆಗುತ್ತೆ. ಏನೋ ಒಂದು ಸಮಸ್ಯೆ ಬಂದಿದೆ, ಏನೋ ಒಂದು ದುಃಖ ಇದೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ, ಅದರಲ್ಲಿ ಒಳ್ಳೆಯ ಫಲ ಇದೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಂದ ಶುಭ ಕಾರ್ಯಗಳಿಗೆ ಒಂದು ಆಹ್ವಾನ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ಉಪಸ್ಥಿತಿ ಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕು ಅಂತಲೇ ನಿಮ್ಮ ಬಂಧುಗಳು ಮಿತ್ರರು ಬಯಸುವಂಥದ್ದು. ಹಾಗಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಈ ದಿನ ಒಂದು ತೂಕ ಇದೆ, ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಸಂಗಾತಿಯಾಗಲಿ ನಿಮ್ಮ ಮಾತಿಗೆ ಒಂದು ಗೌರವವನ್ನು ಕೊಡುವಂಥದ್ದು, ನಿಮ್ಮ ಮಾತಿಗೆ ಒಂದು ಬೆಲೆಯನ್ನು ಕೊಟ್ಟು ನಿಮ್ಮ ಒಂದು ಸಲಹೆಯಂತೆ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಎಲ್ಲಿಲ್ಲದ ಜವಾಬ್ದಾರಿ ನಿಮಗೆ ಬರುವಂಥದ್ದು, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನುವಂಥದ್ದು ಈ ದಿನ ತುಂಬ ಕಾಣಿಸ್ಕೊಳ್ಳುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಈ ದಿನ ಸಂಪೂರ್ಣವಾದಂಥ ತೃಪ್ತಿ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ 4 ಜನರಿಗೆ ತಿಳಿಯುವಂಥದ್ದು ಕೂಡ, ತಿಳಿಸುವಂಥದ್ದು ಕೂಡ, ಆದರ್ಶವಾಗಿ ನಿಲ್ಲುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿರುವಂಥ ಪ್ರತಿಷ್ಠಿತರ ಜೊತೆಯಲ್ಲಿ ಒಂದು ಒಡನಾಟ, ಒಂದು ಮಾತುಕತೆ ಕೂಡ ಇರುವಂಥದ್ದು. ಹಾಗಾಗಿ ನಿಮ್ಮ ಬೆಳವಣಿಗೆಯನ್ನು ಈ ದಿನ ತೋರಿಸುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ ಉತ್ತಮವಾದಂಥ ದಿನ ಇದು. ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ಯಾವುದೇ ಒಂದು ಉದ್ದೇಶವನ್ನು, ನಿಮ್ಮ ಗುರಿಯನ್ನು ತಲುಪುವಂಥ ಪ್ರಯತ್ನದಲ್ಲಿ ಯಶಸ್ಸಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಆಶಾದಾಯಕವಾಗಿರುವಂಥ ದಿನ, ಭರವಸೆಯ ದಿನ, ಎಲ್ಲೋ ಒಂದು ಬೆಳಕು ಕಾಣಿಸುವಂಥ ದಿನ, ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ, ಇತ್ಯರ್ಥ ಸಿಕ್ಕುವಂಥ ದಿನ.
ಹಾಗೆ ಈ ದಿನದಲ್ಲಿ ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ರಿಪುಸ್ಥಾನ. ಶತ್ರುಗಳನ್ನು ಈ ದಿನ ನಿರ್ನಾಮ ಮಾಡುವಂಥದ್ದು, ಶತ್ರುಗಳನ್ನು ಆದಷ್ಟು ದೂರ ಇಡುವಂಥ ಪ್ರಯತ್ನ, ಇದೆಲ್ಲವೂ ಕೂಡ ನಿಮ್ಮ ಕಾರ್ಯಸಿದ್ಧಿಗೆ ಪೂರಕವಾಗಿರುವಂಥ ಸಂದರ್ಭಗಳಿದು. ಹಾಗೆ ಈ ದಿನ ನೀವು ಕಷ್ಟಪಡದೆ ನಿಮ್ಮ ಇಷ್ಟ ಸಿದ್ಧಿಸಲ್ಲ ಅನ್ನುವಂಥ ಸತ್ಯ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿಯೇ ಕೆಲಸಗಳನ್ನು ಈ ದಿನ ಬಹಳ ಚುರುಕಾಗಿ ಮಾಡುವಂಥದ್ದು, ಹಾಗೆ ಕೆಲಸಗಳಲ್ಲಿ ಇದ್ದಂತಹ ಈ ಮೂರನೆಯವರ ಹಸ್ತಕ್ಷೇಪವನ್ನು ತಡೆಯುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ಕುಟುಂಬದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಇನ್ನು ಈ ದಿನದಲ್ಲಿ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಿಗೆ ಉನ್ನತಿಯನ್ನು ಕಾಣುವಂಥದ್ದು, ಹಾಗೆ ಈ ಶತ್ರುಗಳಿಂದ ಉಂಟಾಗ್ತಾ ಇರುವಂಥ ಈ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಹಾಗೆ ಈ ದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷ ಇದೆ. ಏಕೆಂದರೆ ನಿಮ್ಮ ಕೆಲಸವನ್ನು ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಒಳ್ಳೆಯ ಪ್ರತಿಭೆ ಈ ದಿನ ನಿಮಗೆ ಅನಾವರಣ ಆಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ವಿದ್ಯಾವಂತರಾಗಿದ್ದರೂ ಕೂಡ ಅದಕ್ಕೆ ತಕ್ಕಂತಹ ಒಂದು ಉದ್ಯೋಗ ಇಲ್ಲ, ಅದರಿಂದ ಆದಾಯ ಇಲ್ಲ ಅನ್ನುವಂಥದ್ದು ಏನಾದರೂ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಒಂದು ಪರಿಹಾರ ಸಿಕ್ಕತ್ತೆ. ಅಂದರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಕಾಣಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಅಲ್ಪ ಸುಖವನ್ನೇ ಪರಮ ಸುಖ ಅಂತ ಹೇಳಿ ಪರಿಭಾವಿಸುವಂಥದ್ದು ಕೂಡ ಇದೆ. ಅಂದರೆ ಭಗವಂತ ಕೊಟ್ಟಿರುವಂಥದ್ದೇ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ರೀತಿಯಲ್ಲಿ ಸ್ವೀಕಾರ ಮಾಡ್ತೀರಿ. ಇದು ನಿಮ್ಮ ಆತ್ಮತೃಪ್ತಿಯನ್ನು ತೋರಿಸುತ್ತೆ, ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು ಇದು ಹೇಳುತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿದೆ. ಒಂದು ಕಡೆ ಸಂತೋಷ ಇದ್ದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಜವಾಬ್ದಾರಿಯಿಂದ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಹಾಗೆ ಹಣ ಇದೆ, ಖರ್ಚು ಹೆಚ್ಚಾಗುತ್ತೆ. ಇನ್ನು ಬಂಧು ಮಿತ್ರರಿದ್ದಾರೆ, ಅವರ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಂಡು ಮುಂದುವರಿಬೇಕು ಅಂದರೆ ಈ ದಿನ ಕಾಲಾವಕಾಶ ಕಡಿಮೆ ಇರುವಂಥದ್ದು. ಹಾಗಾಗಿ ಎಲ್ಲ ಇದ್ದರೂ ಕೂಡ ಈ ಸಮಯ ಪ್ರಜ್ಞೆ, ಸಮಯದ ಪರಿಪಾಲನೆಯಿಂದ ಕೆಲವೊಂದು ಎಡವಟ್ಟುಗಳಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಮನೆಯಿಂದ ನೀವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳ ವರ್ತನೆ ಏನಿದೆ ಅದು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಏನೋ ಒಂದು ಕುತೂಹಲಕ್ಕೆ ಕೆಲವೊಂದು ವ್ಯಕ್ತಿಗಳನ್ನು ಈ ದಿನ ನೀವು ಮಾತಾಡಿಸುವಂಥದ್ದು ಕೂಡ ಇದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಅಪರಿಚಿತರನ್ನು ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಸ್ವಂತ ನಿರ್ಧಾರದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಬಾರ್ದು. ಆ ರೀತಿ ನಿಮ್ಮತನವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಉತ್ತಮ. ಇದರಿಂದ ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅವರ ಒಂದು ಸಲಹೆಯಿಂದ ಈ ದಿನ ನೀವು ಮುಖ್ಯವಾದಂತಹ ವಿಚಾರಗಳನ್ನೇ ಮರೆತು ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಆ ಹಿರಿಯರ ಸಲಹೆಯಲ್ಲಿ ಒಂದು ವಿಶ್ವಾಸ ಇಟ್ಕೊಳ್ಳಿ. ಏಕೆಂದರೆ ಅದು ಅವರ ಅನುಭವದ ಮಾತು. ಅದು 7 ಬೀಳುಗಳನ್ನು ಕಂಡು ನಿಮಗೆ ಯಾವುದು ಒಳ್ಳೆಯದು ಅದನ್ನು ಅವರು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿರುವಂಥ ಒಂದು ಒಳ ಅರ್ಥವನ್ನು ನೀವು ಈ ದಿನ ಗ್ರಹಿಸಬೇಕಾಗತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ದ್ವಂದ್ವ ಯುದ್ಧ ಆರಂಭ ಆಗುವಂಥದ್ದು ಇದೆ. ಒಂದು ಡ್ಯೂಯಲ್ ಪರ್ಸನಾಲಿಟಿ ಈ ದಿನ ನೀವು ತೋರಿಸುವಂಥ ಸಾಧ್ಯತೆ ಇದೆ. ಇದರಿಂದ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ದಿನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಒಂದು ಶಾಂತಿ ಸಮಾಧಾನದ ವಿಚಾರದಲ್ಲಿ ಸ್ವಲ್ಪ ಆದ್ಯತೆಯನ್ನು ಕೊಡಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ದರ್ಶನ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳನ್ನು, ದತ್ತಾತ್ರೇಯರನ್ನು, ಸಾಯಿಬಾಬರನ್ನು, ಹಾಗೆ ದಕ್ಷಿಣಾಮೂರ್ತಿಗಳನ್ನು, ನಿಮಗೆ ಯಾರು ಇಷ್ಟನೋ ನಿಮ್ಮ ಗುರುಗಳು ಅವರನ್ನು ಸ್ಮರಣೆ ಮಾಡಿಕೊಂಡು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.